ಇಂದು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಈ ಒಂದು ಪ್ರೆಸ್ ಮೀಟ್ನ ಕರೆಯಲಾಗಿದ್ದು, ಇದರ ಪ್ರಮುಖ ಉದ್ದೇಶ ಏನಂತಂದರೆ ದಿನಾಂಕ 26/11/2024 ನಡೆದ ರೈತ ಸಮಾವೇಶದಲ್ಲಿ, ಕಿಸಾನ್ ಮೋರ್ಚಾ ಸಮಾವೇಶದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು ಈ ಮುಸ್ಲಿಂ ಸಮುದಾಯಕ್ಕೆ ಈ ಒಂದು ಮತದಾನದ ಹಕ್ಕನ್ನು ತೆಗಿಬೇಕಂತೇಳಿ ಹೇಳಿಕೆ ಕೊಟ್ಟಿದ್ದರು. ಅವ್ರ ಉದ್ದೇಶ ಏನು ಅಂತಂತಂದರೆ, ಇವತ್ತು ಬಾಂಗ್ಲಾದಲ್ಲಿರ್ಬೋದು, ಅದೇ ರೀತಿ ಪಾಕಿಸ್ತಾನದಲ್ಲಿರ್ಬೋದು, ಭಾರತೀಯ ಹಿಂದೂಗಳಿಗೆ ಯಾವುದೇ ರೀತಿಯ ಮತದಾನದ ಹಕ್ಕು ಇಲ್ಲ. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ವಕ್ಫ್ ಬೋರ್ಡ್ ಮಾಡ್ತಾ ಇರುವಂಥ ಅನ್ಯಾಯದ ವಿರುದ್ಧ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ವಿಷಾದವನ್ನು ಸಹ ಮೊದಲ ದಿನವೇ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೇಳಿಕೆ ಕಾನೂನು ಸಂವಿಧಾನದ ವಿರುದ್ಧವಾಗಿ ಹೇಳಿರೋದು ತಪ್ಪು, ಅದರಿಂದ ಅಂತೇಳಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಕ್ಫ್ ಬೋರ್ಡು ವಿರುದ್ಧ ಯಾಕೆ ಇವತ್ತು ಸ್ವಾಮೀಜಿಗಳು ಹೇಳಿದ್ರು ಅಂದರೆ, ಸುಮಾರು ಭಾರತಾದ್ಯಂತ ಇವತ್ತು 11 ಲಕ್ಷ ಎಕರೆ ಭೂಮಿಯನ್ನು ಇವತ್ತು ವಕ್ಫ್ ಬೋರ್ಡು ಕಬ್ಜಾ ಮಾಡಿದೆ. ಅದೇ ರೀತಿ ಕರ್ನಾಟಕದಲ್ಲಿ 1 ಲಕ್ಷ ಹೆಕ್ಟೇರ್ ಇವತ್ತು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಇವತ್ತು ನಮ್ಮ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಇವತ್ತು ಈ ಒಂದು ಮೆಜೆಸ್ಟಿಕ್ ಭಾಗವನ್ನು ಸಹ ಇವತ್ತು ನಮ್ಗೆ ವಕ್ಫ್ ಬೋರ್ಡ್ ಸೇರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ನೀಡುವ ಮುಖಾನ ವಕ್ಫ್ ಬೋರ್ಡ್ 1 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಇವತ್ತು ರೈತರ ಜಮೀನನ್ನು ಕಬಳಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮನನೊಂದು ಈ ಒಂದು ಹೇಳಿಕೆ ನೀಡಿದ್ದಾರೆ. ಆದರೆ ಮರುದಿನ ಇದಕ್ಕೆ ವಿಷಾದಗಳನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಆದರೆ ಉಪ್ಪಾರಪೇಟೆ ಇವತ್ತು ನಮ್ಮ ಚಾಮರಾಜಪೇಟೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಸ್ವಾಮೀಜಿಗಳ ವಿರುದ್ಧ ಇವತ್ತು FIR ಅನ್ನು ದಾಖಲೆ ಮಾಡಿದ್ದಾರೆ. ಇದನ್ನು ತಕ್ಷಣ ಸರ್ಕಾರ ಈ ಒಂದು FIR ವಾಪಸ್ ತಗೊಬೇಕು. ಯಾಕೆಂದರೆ ಸ್ವಾಮೀಜಿಗಳು ಸುಮಾರು 85 ವರ್ಷ ಅಧಿಕ ಏಜ್ ಆಗಿದೆ ಮತ್ತು ಅನಾರೋಗ್ಯದ ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ದು 4ನೇ ಸ್ಟೇಜಲ್ಲಿದ್ದಾರೆ. ತುಂಬ ಅವ್ರಿಗೆ ಆರೋಗ್ಯ ಹದಗೆಟ್ಟಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಈ ಸರ್ಕಾರ. ತಕ್ಷಣ ಈ ಒಂದು ಸರ್ಕಾರ ಅವರಿಗೆ ಇರುವಂಥ ಮಾಡಿರುವಂಥ FIR ವಾಪಸ್ ತೊಗೊಬೇಕು. FIR ಮಾಡಿ ಸ್ವಾಮೀಜಿಗಳಿಗೆ ಯಾವುದೇ ತನಿಖೆ ಮಾಡದೆ ವಿಷಾದ ವ್ಯಕ್ತಪಡಿಸಿದ ಮೇಲೆ ಮುಗಿದದೆ. ಯಾಕೆಂದರೆ ಇವತ್ತು ವಿಧಾನಸೌಧದಲ್ಲೇ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಯಾವುದೇ ರೀತಿ ಶಿಕ್ಷೆ ಇಲ್ಲ, ಅವ್ರನ್ನ ಯಾವುದೇ ರೀತಿ ಅರೆಸ್ಟ್ ಮಾಡಿಲ್ಲ, FIR ಇಲ್ಲ, ಯಾವುದೇ ರೀತಿ ಕಾನೂನು ಕ್ರಮ ಇಲ್ಲ. ಸ್ವಾಮೀಜಿಗಳು ಇವತ್ತು ರೈತರು ಮತ್ತು ಹಿಂದೂ ಹೋರಾಟಗಾರರು ಹಿಂದೂಗಳಿಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಮನನೊಂದು ಅವತ್ತು ಹೇಳಿದ್ದಾರೆ. ಆದರೂ ಸಹ ನಾನು ಸಂವಿಧಾನ ವಿರುದ್ಧ ಮಾತಾಡಬಾರ್ದಾಗಿತ್ತು ಅಂತೇಳಿ ಇವತ್ತು ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೂ ಸಹ ಇವರು ಮತ್ತೆ FIR ಮಾಡಿರೋದು ಖಂಡನಾರ್ಹ. ಇವತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ರಾಜ್ಯಾದ್ಯಂತ ಇವತ್ತು 1-2 ದಿನಗಳು ನೋಡ್ತೀವಿ. ಇದು FIR ಅಂತ ತೆಗಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಉಗ್ರವಾಗಿ ಮಾಡ್ತೀವಿ. ಮತ್ತು ಈ ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇರುವಂಥ ಸರ್ಕಾರದ ವಿರುದ್ಧ ನಾವು ಕಠಿಣವಾದ ಹೋರಾಟವನ್ನು ಮಾಡೋ ಮುಖೇನ ಒಕ್ಕಲಿಗರು ಈ ನಾಡಿನ ಕಟ್ಟಿ ಬೆಳೆಸಿದಂಥವರು ನಾಡಪ್ರಭು ಕೆಂಪೇಗೌಡ ಆದಿಯಾಗಿ ಸನ್ಮಾನ್ಯ HD ದೇವೇಗೌಡರು ಇರ್ಬೋದು, ಅದೇ ರೀತಿ ಮರಿಗೌಡರು ಇರ್ಬೋದು, ಅನೇಕ ಮಹನೀಯರು ಹುಟ್ಟಿರುವಂಥ ಈ ಸಮುದಾಯಕ್ಕೆ ಇವತ್ತು ಮಾಡಿರುವಂಥ ಅಪಮಾನ ಈ ಸಮಾಜ ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ, ತಕ್ಷಣ ಸ್ವಾಮೀಜಿಗಳ ಮೇಲೆ ಇರುವಂಥ ಈ ಒಂದು FIR ತೆಗಿಬೇಕು. ಆ ಮುಖೇನ ಇದಕ್ಕೆ ಈ ಸ್ವಾಮೀಜಿಗಳ ಮೇಲೆ ಇರುವಂಥ ಅಪವಾದನೆ ಮಾಡಿರುವಂಥ ಇದನ್ನು ವಜಾ ಮಾಡೋ ಮುಖೇನ ಈಗ ಇದಕ್ಕೆ ತೆರೆ ಎಳಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ವತಿಯಿಂದ ಈ ಒಂದು ದಿನ ನಮ್ಮ ಸ್ವಾಮೀಜಿಗಳು ಪರಮ ಪೂಜ್ಯ ಸ್ವಾಮೀಜಿಗಳಾದಂಥ ಚಂದ್ರಶೇಖರನಾಥ ಸ್ವಾಮೀಜಿಗಳವರ ಮೇಲೆ ಸರ್ಕಾರದವರು FIR ದಾಖಲಾಗಿಸುವ ವಿರುದ್ಧ ಇವತ್ತು ಈ ಒಂದು ಸಭೆಯನ್ನು ನಾವು ನಿಯೋಜಿಸಿದ್ದೀವಿ. ಈ ಒಂದು ಹೇಳಿಕೆಗಳನ್ನು ಕೊಡೋಕ್ಕೆ ತೀರ್ಮಾನ ಮಾಡ್ತಾಯಿದ್ದೀವಿ. ಒಂದು, ಸ್ವಾಮೀಜಿಗಳು ಕಿಸಾನ್ ಮೋರ್ಚಾದಲ್ಲಿ ನಮ್ಮ ಒಂದು ರೈತ ಸಂಘದ ಇದರಲ್ಲಿ ವಕ್ಫ್ ಬೋರ್ಡ್ ವಿಚಾರವಾಗಿ ಮುಸ್ಲಿಂ ಸಮುದಾಯಕ್ಕೆ ಮತದಾನದ ಹಕ್ಕು ತೆಗಿಬೇಕು ಅಂತ ಹೇಳಿಕೆ ನೀಡಿರೋದು ನಿಜ. ಆದಾಗ್ಯೂ ಅವರು ಮತ್ತೆ ಮಾರನೇ ದಿವಸವೇ ಅದನ್ನು ಇದು ಸಂವಿಧಾನದ ವಿರೋಧಿ ಹೇಳಿಕೆ ಅನ್ನೋ ದೃಷ್ಟಿಯಿಂದ ಅದನ್ನು ವಾಪಸ್ ಪಡೆದಿದ್ದಾರೆ. ಅವರಿಗೆ ವಯೋಸಹಜ ಸುಮಾರು 80-85 ವರ್ಷ ವಯಸ್ಸಾಗಿರೋದ್ರಿಂದ ಆ ಒಂದು ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯನ ಅವರೊಂದು ಸ್ವಲ್ಪ ಆವೇಶದಲ್ಲಿ ಮಾತಾಡಿದ್ದಾರೆ ವಿನಃ ಇನ್ನು ಯಾವುದೇ ಒಂದು ದುರುದ್ದೇಶ ಇದಾಗಲಿ ಪ್ರಚೋದನಕಾರಿ ಮಾಡತಕ್ಕಂಥ ವಿಚಾರಗಳಾಗಲಿ ಅವರ ಮನದಲ್ಲಿ ಇಲ್ಲ. ಅವರು ಈಗ ವಯೋಸಹಜವಾಗಿ ಅವರು ತುಂಬ ಬಳಲಿದ್ದು ಅವರ ಆರೋಗ್ಯವೂ ಸಹ ತುಂಬ ಕ್ಷೀಣ ಸ್ಥಿತಿಯಲ್ಲಿರೋದ್ರಿಂದ ಅವರ ಅಂತಿಮ ಕಾಲದಲ್ಲಿ ಅವರಿಗೆ ಈ ರೀತಿ ಸರ್ಕಾರ
ಅವರ ಮೇಲೆ ಮೊಕದ್ದಮೆಗಳನ್ನು ದಾಖಲು ಮಾಡಿ ಅವರಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿರುವುದು ನಮಗೆ ಖಂಡನೀಯ. ಇದನ್ನು ನಾವು ಘಂಟಾಘೋಷವಾಗಿ ಖಂಡಿಸ್ತಾ ಇದ್ದೇವೆ. ಇದನ್ನು ಸರ್ಕಾರ ಮನಗಂಡು ಯಾವುದೇ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಸಮುದಾಯಕ್ಕೆ ನೀವು ಮಾಡಿ ಅವ್ರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಹಾಕಿರ್ತಕ್ಕಂಥ FIRನ ರದ್ದುಪಡಿಸಿ ಈ ಕೂಡಲೇ ರದ್ದುಪಡಿಸಬೇಕು. ಇಲ್ಲದ ಹೋದ ಪಕ್ಷದಲ್ಲಿ ನಾವು ತೀವ್ರ ಹೋರಾಟನ ಮಾಡ್ತೀವಿ. ಏನೇ ಆಗಲಿ ನಮ್ಮ ಸಮುದಾಯ ಏನು ಅನ್ನೋದನ್ನು ನಾವು ತೋರ್ಪಡಿಸಬೇಕಾದ ಸಂದರ್ಭ ಬರುತ್ತೆ ಅಂತ ಈ ರೀತಿಯಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಒಂದು ಪ್ರೆಸ್ ಮೀಟನ್ನು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾದಂಥ ಮುನ್ರಾಜು ಗೌಡರ ನೇತೃತ್ವದಲ್ಲಿ ಕರೆದಿದ್ದೇವೆ. ಹಾಗಾಗಿ ಈಗ ಸೇರಿರೋ ಉದ್ದೇಶ ಏನಂತಂದರೆ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಅವರ ಮೇಲೆ ಒಂದು FIR ದಾಖಲೆ ಆಗಿದೆ. ಅವರು ಹೇಳಿರ್ತಕ್ಕಂಥದ್ದು ಮುಸಲ್ಮಾನರಿಗೆ ಓಟನ್ನು ರದ್ದು ಮಾಡಬೇಕು ಅಂತೇಳಿ. ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಂದರೆ, ಈಗ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಬಡ ರೈತರದ್ದು ಆಸ್ತಿಗಳನ್ನ 90 ವರ್ಷ 80 ವರ್ಷ 100 ವರ್ಷ ಅವರು ಉಳುಮೆ ಮಾಡ್ಕೊಂಡು ಬಂದಿರೋಂಥ ಆಸ್ತಿಗಳನ್ನೆಲ್ಲ ವಕ್ಫ್ ಅವರು ನಮ್ಮದೇ ಅಂತೇಳಿ ಅವ್ರದ್ದೇ ಒಂದು ಕಾನೂನು ಅಂತ ಮಾಡಿಕೊಂಡು ಇಡೀ ದೇಶದಲ್ಲಿ ಮುಸ್ಲಿಮ್ಸ್ಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನನ್ನು ಮಾಡಿದ್ದಾರೆ. ಹಾಗಾಗಿ ಆ ಉದ್ದೇಶದಿಂದ ಇವಾಗ ವಕ್ಫ್ ಬೋರ್ಡಲ್ಲಿ ಇವರು ಬಂದು ಖಾತೆಯಲ್ಲಿ ಅವ್ರದ್ದು ಸೇರ್ಪಡೆ ಆಯಿತು ಅಂತಂದರೆ ಇದು ನನ್ನದೇ ಆಸ್ತಿ ಅಂತ ಹೇಳಿದ್ರೆ ನಾವು ಬಿಡಬೇಕಂತೆ ಅವ್ರಿಗೆ, ಹಿಂದೂಗಳು ಮುಸ್ಲಿಮ್ಸ್ಗೆ. ಅವ್ರಿಗೆ ಈಗ ಆಮೇಲೆ ನಾವು ಕೇಸು ಅದೇನಾದರೂ ಹಾಕಕ್ಕೆ ಹೋಗಬೇಕು ಅಂತ ಹೇಳಿದ್ರು ಸಹ ಅವರೇ ವಕ್ಫ್ ಬೋರ್ಡಲ್ಲೇ ಹೋಗಿ ನಾವು ಕೇಸ್ ಹಾಕ್ಕೊಂಡು ಅದರಲ್ಲೇ ಅವ್ರ ವಕ್ಫ್ ಬೋರ್ಡಲ್ಲೇ ನಾವು ಕೇಸ್ ಹಾಕಿ ಗೆಲ್ಲಬೇಕಂತೆ. ಆ ಥರ ಕಾನೂನುಗಳಿದೆ. ಹಾಗಾಗಿ ಈ ಥರ ಕಾನೂನುಗಳಿರೋದ್ರಿಂದ ಬೇರೆ ದೇಶದಲ್ಲಿ ಈಗ ಪಾಕಿಸ್ತಾನದಲ್ಲಾಗಿರ್ಬೋದು, ಬಾಂಗ್ಲಾದಲ್ಲಾಗಿರ್ಬೋದು ಹಿಂದೂಗಳ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ನಮಗಂತ ಇರೋ ದೇಶ ಒಂದೇ ಹಿಂದೂ ದೇಶ ಅಂತ ಹೇಳಿದ್ರೆ ಭಾರತ ಅಂತೇಳಿ ಆ ಉದ್ದೇಶದಿಂದ ಸ್ವಾಮೀಜಿಗಳು ಆ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ಮಾತು ಸಂವಿಧಾನದ ವಿರುದ್ಧ ಇದೆ ಅಂತೇಳಿ ಸ್ವಾಮೀಜಿಗಳು ವಿಷಾದವನ್ನು ವ್ಯಕ್ತಪಡಿಸಿ ನಾನು ಮಾತಾಡಿರೋದನ್ನು ವಾಪಸ್ ತಗೋತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನು ವಿರುದ್ಧವಾಗಿ ನಾವು ಮಾತಾಡೋದಿಲ್ಲ ಅಂತೇಳಿ ಸ್ವಾಮೀಜಿಗಳು ವಿಷಾದ ವ್ಯಕ್ತಪಡಿಸಿ ವಾಪಸ್ ಮಾತನ್ನು ತಗೊಂಡಿದ್ದಾರೆ. ಆದರೆ ಈ ಕಾಂಗ್ರೆಸ್ ಅವರು ನಮ್ಮ ಒಕ್ಕಲಿಗರ ಮೇಲೆ ದಬ್ಬಾಳಿಕೆ ಮಾಡೋ ನಿಟ್ಟಿನಲ್ಲಿ ಸ್ವಾಮೀಜಿಗಳು ವಾಪಸ್ ಮಾತು ತಗೊಂಡ್ರು ಕೂಡ ಅವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಅವ್ರ ಮೇಲೆ FIR ದಾಖಲೆ ಮಾಡಿ ಸ್ಟೇಷನ್ಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತೇಳಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಆ ಹಿಂಸೆನ ಕೊಡಬಾರ್ದು. ಹಾಗಾಗಿ ಅವ್ರಿಗೆ ಅದೇ ರೀತಿ ಹಿಂಸೆ ಕೊಡ್ತಾ ಇದ್ರೆ ನಮ್ಮ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ. ಹಾಗೆ ಇಡೀ ಒಕ್ಕಲಿಗ ಸಮುದಾಯ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೆ. ಅದೇ ರೀತಿ ಒಕ್ಕಲಿಗರ ಸಮುದಾಯಕ್ಕೂ ಸಹ ಅರಿವು ಮೂಡಬೇಕು. ಅವ್ರಿಗೆ ಅರಿವು ಮೂಡಲ್ಲ, ಎಲ್ಲರೂ ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ಇದೇ ಪರಿಸ್ಥಿತಿ ಸ್ವಾಮೀಜಿಗಾಗಿದೆ, ನಾಳೆ ನನಗಾಗ್ಬೋದು, ಮತ್ತು ಇನ್ನೊಬ್ರಿಗಾಗ್ಬೋದು. ನಾವೆಲ್ಲ ಒಂದಾಗಬೇಕು. ಒಬ್ಬರಿಗೆ ಸ್ವಾಮೀಜಿಗೆ ತಾನೇ ಆಗಿದ್ದ ಅಂತೇಳಿ ಮನೇಲಿ ಮಲ್ಕೊಂಡ್ರೆ ನಾಳೆ ದಿನ ನಮಗೂ ಆಗುತ್ತೆ. ಈಗ ವಕ್ಫ್ ಬೋರ್ಡಲ್ಲಿ ಒಬ್ರಿಗೆ ಯಾರಿಗೋ ರೈತನಿಗೆ ಆಗ್ತಿದೆ. ಒಂದು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಪಾಪ ಅಳ್ತಾ ಇದ್ದಾನೆ, 94 ವರ್ಷದಿಂದ ಅವರೇ ಉಳುಮೆ ಮಾಡ್ಕೊಂಬಂದ್ರಂತೆ. ಈಗ ಕಿತ್ಕೊಂಡ್ಬಿಟ್ರು ಅಂತ ಅಳ್ತಾ ಇದ್ದ. ಆ ದಲಿತ ಸಮುದಾಯದವ್ರದ್ದು ಕಿತ್ಕೊಂಡ್ಬಿಟ್ರು ಅಂತ ಅಳ್ತಾ ಇದ್ದ. ಆದರೆ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಯಾರೂ ಇಲ್ಲ. ಎಲ್ಲ ಹಿಂದೂಗಳು ಏನಾಗಿದ್ದಾರೆ, CM ಯಾರು, ಸಿದ್ದರಾಮಯ್ಯ ಏನಾಗಿದ್ದಾರೆ. ವಕ್ಫ್ ಬೋರ್ಡು ಅಕ್ವೈರ್ ಮಾಡ್ಕೊಂಬಿಟ್ರೆ ಬಿಟ್ಕೊಟ್ಬಿಡ್ಬೇಕು. ಅದೇ ಸಿದ್ದರಾಮಯ್ಯನ ಆಸ್ತಿ, ಅವ್ರ ಫ್ಯಾಮಿಲಿ ಆಸ್ತಿಗಳಾದರೆ, ಅದೇ DK ಶಿವಕುಮಾರ್ದು ಎಲ್ಲ ಆಸ್ತಿಗಳನ್ನೆಲ್ಲ ವಕ್ಫ್ ಬೋರ್ಡ್ ಅವರು ನಂದು ಅಂತ ಬರ್ಕೊಂಬಿಟ್ರೆ ಸುಮ್ಮನೆ ಇದ್ಬಿಡ್ತಾರ? ಬಡಪಾಯಿ ರೈತರದಾಗಿರೋದ್ರಿಂದ ಇವ್ರಿಗೇನು ಅನ್ನಿಸ್ತಾ ಇಲ್ವಾ? ತನ್ನ ಮನೆಗೆ ಪ್ರಾಬ್ಲಮ್ ಆದಾಗಲೇನೋ ಪ್ರಾಬ್ಲಮ್ಮು, ಬೇರೆಯವ್ರಿಗಾದರೆ ಪ್ರಾಬ್ಲಮ್ ಅಲ್ವಾ ಅದು? ಅವ್ರ ಜೀವನ ಯಾವ ರೀತಿ ಮಾಡ್ಬೇಕಂತೇಳಿ ಈ ಸರ್ಕಾರದವ್ರು ಯೋಚನೆ ಮಾಡಬೇಕು. ಇದೇ ಥರ ಓಲೈಕೆ ಮಾಡ್ತಾ ಹೋಗ್ತಾ ಇದ್ರೆ ನಾಳೆ DK ಶಿವಕುಮಾರ್ ಮೊಮ್ಮಕ್ಳು ಹೆಂಗೆ ಬದುಕಬೇಕು ಆತನಿಗೆ ಗೊತ್ತಿಲ್ಲ, ಅವ್ರ ಮೊಮ್ಮಕ್ಳು ಹೆಂಗೆ ಬದುಕಬೇಕು ಆತನಿಗೆ ಗೊತ್ತಿಲ್ಲ. ಮುಸ್ಲಿಮ್ಸ್ ಓಲೈಕೆ ಮಾಡ್ಕೊಂಡೋದ್ರೆ ಇಲ್ಲಿ ಹಿಂದೂಗಳು ಬದುಕೋಕ್ಕೆ ಆಗಲ್ಲ. ಈಗ ಬಾಂಗ್ಲಾದೇಶದಲ್ಲಿ ಏನಾಗ್ತಾಯಿದೆ ಅದೇ ನಿಟ್ಟಿನಲ್ಲಿ ಈ ಭಾರತದಲ್ಲೂ ಆಗ್ಬೋದೇನೋ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಈಗಲೇ ಎಚ್ಚೆತ್ಕೊಂಡು ಈಗಲೇ ಭದ್ರ ಬುನಾದಿಯನ್ನು ಹಿಂದೂಗಳೆಲ್ಲ ಸೇರಿ ಒಂದು ನಿಟ್ಟಿನಲ್ಲಿ ಭದ್ರ ಬುನಾದಿ ಹಾಕ್ಕೊಂಡು ಹೋಗ್ಬೇಕಂತೇಳಿ ನಾನು ಒಂದೆರಡು ಮಾತುಗಳನ್ನು ಆಡ್ತೀನಿ. ನಮಸ್ಕಾರ. ಏನು ನಾವು ಇವತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ನಮ್ಮ ಅಧ್ಯಕ್ಷರಾದ ಮುನ್ರಾಜಣ್ಣನವರ ಘನಾಧ್ಯಕ್ಷತೆಯಲ್ಲಿ ಈ ಪ್ರೆಸ್ ಮೀಟ್ನ ಕರೆದಿದ್ದೇವೆ. ಇದು ನಮ್ಮ ಸಮುದಾಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಆಗಿರ್ಬೋದು, ಚಂದ್ರಶೇಖರ್ ಸ್ವಾಮೀಜಿಗಳಿಗೆ ಅವರ ನಮ್ಮ ಸಮುದಾಯದ ಹೆಮ್ಮೆ, ಅಂಥವ್ರ ಮೇಲೆ ನೀವು FIR ಮಾಡಿದ್ದೀರಾ. ಈ ಭಾರತದಲ್ಲಿ ಬೇರೆಯವ್ರಿಗೆ ಈಗ ನಮಗೆ ಈ ಭಾರತದ ಕಾನೂನೇ ಅನ್ವಯಿಸಲ್ಲ ಅಂತ ಹೇಳೋಂಥ ಎಷ್ಟೋ ಜನಗಳಿಗೆ ಅವ್ರಿಗೆ ನಮ್ಮದೇ ಸಪ್ರೇಟ್ ಕಾನೂನಿದೆ ಅನ್ನೋವ್ರಿಗೆ ಯಾವುದೇ ಆದಂಥ FIR ಇಲ್ಲ, ಏನೂ ಇಲ್ಲ. ಅವರ ಓಲೈಕೆ ಚೆನ್ನಾಗಿದೆ. ಅದೇ ಏನೋ ಒಂದು ಮಾತು ಹೇಳಿದ್ದಾರೆ, ಅದನ್ನು ಮತ್ತೆ ವಾಪಸ್ಸು ತಗೊಂಡಿದ್ದಾರೆ. ಅಂಥವ್ರ ಮೇಲೆ FIR ಮಾಡಿ ಈ
ಅನ್ಯಾಯನ ಈ ನಮ್ಮ ಒಕ್ಕಲಿಗ ಬಾಂಧವರು, ಒಕ್ಕಲಿಗರು ಯಾರೂ ಅಷ್ಟೇ ನಮ್ಮ ಸಮುದಾಯದವರು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಇದು ಭಾರತ ಪ್ರಜಾಪ್ರಭುತ್ವ, ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಹಂಗಂತ ಅಂದಮೇಲೆ ಮತ್ತೆ ವಾಪಸ್ಸು ಹೇಳಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಹೇಳಿರ್ಬೋದು, ಅದನ್ನು ಮತ್ತೆ ವಾಪಸ್ ತೊಗೊಂಡಿದ್ದಾರೆ. ಆದ್ರೂ ನೀವು FIR ದಿನಕ್ಕೊಂದು FIR ಥರ FIR ಮಾಡಿ ಅವರ 85 ವರ್ಷ ವಯಸ್ಸಾಗಿರೋಂಥ ಸ್ವಾಮೀಜಿ ಅವ್ರನ್ನ ನೀವು ಸ್ಟೇಷನ್ಗೆ ಬನ್ನಿ, ಅದು ಬನ್ನಿ ಅಂತ ಕರೆದಾಗ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನಾವ್ಯಾರು ಬೇಡ. ಆದ್ದರಿಂದ ಇದೇ ಥರ ಏನಾದರೂ ಮುಂದುವರೆದ್ರೆ ನಾವು ಅತಿ ಉಗ್ರವಾದ ಹೋರಾಟನ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಾಗಿ ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀರಿ. ಈಗ ಚಂದ್ರಶೇಖರ್ ಸ್ವಾಮೀಜಿ ಅವರ ಪಾದಕ್ಕೆ ನಮಿಸುತ್ತಾ, ಇಂದು ಏನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಪ್ರೆಸ್ ಮೀಟ್ ಕರೆದಿದ್ದೀರಿ. ನಮ್ಮ ಪರಮ ಪೂಜ್ಯ ಚಂದ್ರಶೇಖರ್ ಸ್ವಾಮೀಜಿಯವರ ಮೇಲೆ ದುರುದ್ದೇಶದಿಂದ FIR ಈ ಸರ್ಕಾರ ಮಾಡಿದೆ. ಅದನ್ನು ಈ ಕೂಡಲೇ FIR ಹಿಂಪಡೆದು ಆ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ ಈ ನಮ್ಮ ಸರ್ಕಾರದವರೆಲ್ಲರೂ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಕೆಲಸಗಳು ಏನು ಮಾಡಿದ್ದಾರೆ, ಯಾರಿಗೋಸ್ಕರ ಮಾಡಿದ್ದಾರೆ, ಅವ್ರಿಗೆ ಯಾವ ಮುಸ್ಲಿಂ ಬಾಂಧವರ ದ್ವೇಷ ಸಹ ಇಲ್ಲ ಅವ್ರಿಗೆ. ಅಂಥವ್ರ ಬಗ್ಗೆ ನೀವು ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೇನೋ ಒಂದು ತೊಂದರೆ ಕೊಡಬೇಕು ಅಂತೇಳಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಈ ಕೂಡಲೇ ನೀವು ಸ್ವಾಮೀಜಿಯವರ FIR-ಅನ್ನು ಹಿಂಪಡೆಯದೇ ಇದ್ದರೆ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಉಗ್ರವಾದ ಹೋರಾಟವನ್ನು ಈ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ನಾವೆಲ್ಲ ರೆಡಿಯಾಗಿದ್ದೇವೆ. ಮುಂದೊಂದು ದಿವಸ ಉಗ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಮುಖೇನ ಆ ಸ್ವಾಮೀಜಿಗಳವರ ಪಾದಕ್ಕೆ ನಮಿಸುತ್ತಾ ಆದಷ್ಟು ಬೇಗ ಅವರಿಗೆ FIR-ಅನ್ನು ಹಿಂಪಡೆಯಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ.